ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಒಂದು ದೊಡ್ಡ ಸ್ಟೆಪ್ಪನ್ನೇ ಇಟ್ಟಿದ್ದಾರೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯ ಹೊಡೆಯುವಂಥ ಕೆಲಸವನ್ನು ಸಹ BY ವಿಜೇಂದ್ರವನ್ನು ಮಾಡ್ತಾ ಇದ್ದಾರೆ ಅಂತಲೂ ಸಹ ಗೊತ್ತಾಗ್ತಾ ಇದೆ. ಹಾಗಾದರೆ BY ವಿಜೇಂದ್ರ ಅವರ ಅಂತ ಏನು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಿದ್ದಾರೆ, ಒಂದೇ ಕಲ್ಲಿನಲ್ಲಿ ಯಾವ ರೀತಿ ಎರಡು ಹಕ್ಕಿ ಹೊಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್. ಹೌದು ವೀಕ್ಷಕರೇ, BY ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಕಳೆದ ವಾರ ಪದ್ಮನಾಭನಗರಕ್ಕೆ ಭೇಟಿಯಾಗಿದ್ದರು. ಹೀಗೆ ಹೋದವರು JDS ವರಿಷ್ಠ ಮಾಜಿ ಪ್ರಧಾನಿ HD ದೇವೇಗೌಡರನ್ನು ಸಹ ಭೇಟಿ ಮಾಡಿದರು. ಅಂದ ಹಾಗೆ ಮೊನ್ನೆ ಅವರಿಗೂ ಸಹ JDS ಜೊತೆಗಿನ ಮೈತ್ರಿಯ ವಿಷಯದಲ್ಲಿ BY ವಿಜೇಂದ್ರ ಅವರು ಉತ್ಸುಕರಾಗಿರಲಿಲ್ಲ. ಕಾರಣ, ಈ ಮೈತ್ರಿ ವಿಧಾನಸಭಾ ಚುನಾವಣೆಯಲ್ಲಿ ಮುಂದುವರೆದರೆ ಮತ್ತು ಬಿಜೆಪಿ ಮಿತ್ರಕೂಟ ಗೆದ್ದು ಅಧಿಕಾರ ಹಿಡಿದರೆ ಧರ್ಮ ಸಂಕಟ ಶುರುವಾಗಬಹುದು ಎಂಬುದು ಅವರು ತಿಳ್ಕೊಂಡಿದ್ರು. ಇನ್ನು ಅರ್ಥಾತ್ ಅಧಿಕಾರ ಹಿಡಿಯುವ ಮೈತ್ರಿಕೂಟ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರು ನಾಯಕರಾಗಬಹುದು ಎಂಬ ಆತಂಕ ವಿಜೇಂದ್ರ ಅವರಿಗಿತ್ತು. ಹೀಗಾಗಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಏಕಾಂಗಿಯಾಗಿ ಹೋರಾಡುವಂತೆ ನೋಡಿಕೊಂಡ BY ವಿಜೇಂದ್ರ JDSನಿಂದ ದೂರವೇ ಇದ್ದರು. ಅಷ್ಟೇ ಅಲ್ಲ, ಇವತ್ತು ಚುನಾವಣೆ ನಡೆದರೂ ಸಹ ನಾವು ಸ್ವಂತ ಬಲದ ಮೇಲೆ ಗೆಲ್ಲುತ್ತೇವೆ, ಹೀಗಾಗಿ ನಮಗೆ JDS ಜೊತೆಗಿನ ಮೈತ್ರಿ ಯಾಕೆ ಅಂತ ದಿಲ್ಲಿಗೆ ಸಂದೇಶವನ್ನು ಸಹ ರವಾನಿಸ್ತಾ ಇದ್ದರು. ವಿಜೇಂದ್ರ ಅವರ ಈ ಹೆಜ್ಜೆ ದಿನ ಕಳೆದಂತೆ ಸಹ ಬಿಜೆಪಿಯಲ್ಲಿರುವ ಅವರ ವಿರೋಧಿಗಳಿಗೆ ಶಕ್ತಿ ಹೆಚ್ಚಿಸಿತ್ತಲ್ಲದೆ ಇನ್ನೇನು ವಿಜೇಂದ್ರ ಅವರನ್ನು ಸಹ ಕೆಳಗಿಳಿಸಿ ಕೇಂದ್ರ ಮಂತ್ರಿ ವಿ ಸೋಮಣ್ಣ ಅವರನ್ನು ಸಹ ಪಕ್ಷದ ಅಧ್ಯಕ್ಷರ ಸ್ಥಾನಕ್ಕೆ ತರಲು ವರಿಷ್ಠರು ರೆಡಿಯಾಗಿದ್ದಾರೆ ಎಂಬ ಒಂದು ಮಾತುಗಳು ಸಹ ದಟ್ಟವಾಗಿದ್ದವು. ಅಷ್ಟೇ ಅಲ್ಲ, ಪ್ರತಿಪಕ್ಷ ನಾಯಕ R. ಅಶೋಕ್, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಮತ್ತಿತರರ ಆರ್ಭಟ ದಿನ ಕಳೆದಂತೆ ಹೆಚ್ಚಾಗತೊಡಗಿತು. ಸಾಲದೆಂಬಂತೆ JDS ರಾಜ್ಯಾಧ್ಯಕ್ಷರಾದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಈ ವಿಷಯದಲ್ಲಿ ಅಸಹನೆ ಹೊಂದಿದ್ದಾರೆ ಎಂಬ ವರ್ತಮಾನ ವಿಜೇಂದ್ರ ಅವರಿಗೆ ಕಿವಿಗೆ ಬೀಳತೊಡಗಿತ್ತೋ. ಯಾವಾಗ ಈ ಸುದ್ದಿಗಳು ತಮ್ಮ ಕಿವಿಗೆ ತಲುಪಿದವೋ ಆಗ ವಿಜೇಂದ್ರ ಅವರು ರಪ್ ಅಂತ ಹೆಚ್ಚುತ್ತಿದ್ದಾರೆ. ಅಷ್ಟೇ ಅಲ್ಲ, JDS ಜೊತೆಗಿನ ಹೊಂದಾಣಿಕೆಯ ವಿಷಯದಲ್ಲಿ ನಸನಸನೆ ತೋರಿಸಿದರೆ ಪಾಸಿಟಿವ್ ಸಿಗ್ನಲ್ಗಳನ್ನು ರವಾನಿಸತೊಡಗಿದ್ದವು. ಯಾವಾಗ ಅವರಿಂದ ಪಾಸಿಟಿವ್ ಸಿಗ್ನಲ್ಗಳು ಸಹ ರವಾನೆಯಾಗತೊಡಗಿದವೋ, ಇದಾದ ನಂತರ JDS ಪಾಳೆಯದಿಂದ ಪಾಸಿಟಿವ್ ಸಿಗ್ನಲ್ಗಳು ಸಹ ಬರತೊಡಗಿದವು. ಅದರಲ್ಲೂ ಮುಖ್ಯವಾಗಿ ಕೆಲ ನಾಯಕರು ಸಹ BY ವಿಜೇಂದ್ರ ಅವರಿಗೆ ಕುಮಾರಸ್ವಾಮಿ ಬಳಿ ಒಂದು ಚಾಡಿ ಇಡುವ ಮಾತುಗಳು ಸಹ ಮಾಡಿದ್ದಾರೆ. ಅಣ್ಣ, ವಿಜೇಂದ್ರ ಅವರು ಸಹ ಎಷ್ಟು ದಿನ ರಾಜ್ಯಾಧ್ಯಕ್ಷರಾಗಿರ್ತಾರೋ ಅಷ್ಟು ದಿನ JDS ಜೊತೆ ಮೈತ್ರಿಗೆ ಅಡ್ಡಗಾಲು ಹಾಕುತ್ತಾರೆ, ನಿಮ್ಮ ಬಗ್ಗೆಗಂತೂ ಫುಲ್ ನೆಗೆಟಿವ್ ಆಗಿ ಮಾತನಾಡುತ್ತಾರೆ ಅಂತ ತಮ್ಮ ಕಿವಿ ಚುಚ್ಚಲು ಬಂದ ಕರ್ನಾಟಕದ ಕೆಲ BJP ನಾಯಕರಿಗೆ ಕುಮಾರಸ್ವಾಮಿ ಮುಖಕ್ಕೆ ಹೊಡೆದಂತೆ ಮಾತನಾಡಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿಬಂದಿವೆ. ನೋಡಿ ಬ್ರದರ್, ನಾನು BJP ಜೊತೆಗಿದ್ದೇನೆ ಹೊರತು ರಾಜ್ಯ BJPಯ ಭಿನ್ನಮತದ ಜೊತೆಗಿಲ್ಲ ಅಂತ ಅವರು ಹಾಡಿದ ಮಾತುಗಳು ವಿಜೇಂದ್ರ ಅವರಿಗೆ ಕಿವಿಗಟ್ಟಿಸಿವೆ. ಯಾವಾಗ ಈ ಬೆಳವಣಿಗೆಗೆ ನಡೆಯತೊಡಗಿದವೋ, ಇದಾದ ನಂತರ ವಿಜೇಂದ್ರ ಅವರು JDS ಜೊತೆಗಿನ ಸಖ್ಯದ ವಿಷಯದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಮತ್ತು JDS ಜೊತೆಗಿನ ಮೈತ್ರಿಯ ಬಗ್ಗೆ ಒಂದು ಪಾಸಿಟಿವ್ ಆಗಿ ಒಂದು ಯೋಚನೆ ಮಾಡಿ ಈ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಹಾಗಾಗಿ BJP ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಒಂದು ವಿರೋಧಿಗಳಿಗೆ ಒಂದು ಟಾಂಗನ್ನು ಕೊಡೋದ್ರ ಮೂಲಕ ಒಂದು ಕೆಲಸ ಕಾರ್ಯಗಳ ಮುಖಾಂತರ ಅವರನ್ನು ಒಂದು ಸೈಲೆಂಟ್ ಆಗಿಸಿದೆ ಅನ್ನೋ ಒಂದು ಮಾತುಗಳು ಸಹ ಪಕ್ಷದ ವಲಯದಲ್ಲಿ ಕೇಳಿಬರುತ್ತಿರೋದ್ರಿಂದ BJP ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ಹಾದಿ ಸುಗಮವಾಗಿದೆ. ಮುಂದಿನ ಅವಧಿಗೆ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಅನ್ನೋ ಒಂದು ಮಾತುಗಳು ಸಹ ಪಕ್ಷದ ವಲಯದಲ್ಲಿ ಈಗ ಬರತೊಡಗಿದ್ದಾವೆ. ಹಾಗಾಗಿ BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾ ಅಥವಾ ಹೊಸಬರನ್ನು ಆಯ್ಕೆ ಮಾಡಬೇಕಾ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಮುಂದಿನ ದಿನಗಳಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಈ ಮೈತ್ರಿ ಪಕ್ಷದಿಂದ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.